ಸ್ನೇಹಿತರೆ, ಸೈನ್ಯಗಳ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡ ಆತ್ಮಿಕ ಸತ್ಯಗಳಿಗಾಗಿ ದೇವರನ್ನು ಸ್ತುತಿಸೋಣ. ಪ್ರಿಯರೇ, ಧರ್ಮೋಪದೇಶಕಾಂಡ ಪುಸ್ತಕವು ಪ್ರಾಯೋಗಿಕ ಪುಸ್ತಕವಾಗಿದೆಯೋ? ದೇವರ ಸೂತ್ರಗಳು ಎಲ್ಲ ಕಾಲಕ್ಕೂ ಪರಿಸ್ಥಿತಿಗೂ ಯೋಗ್ಯವಾದದ್ದಾಗಿದೆ. ಮರಕ್ಕೆ ತೂಗು ಹಾಕಲ್ಪಟ್ಟವನು ಹೇಗೆ ಶಾಪಗ್ರಸ್ತನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲು ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಪ್ರೀತಿ ಸ್ವರೂಪನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರಿಗೆ ಮಹಿಮೆಯಾಗಲಿ. ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನವು ನಮ್ಮ ಬಾಳಿಗೆ ಬೆಳಕನ್ನು ನೀಡುತ್ತಾ ನಮ್ಮನ್ನು ಜೀವವುಳ್ಳ ಮಾರ್ಗದಲ್ಲಿ ಮುನ್ನಡೆಸುತ್ತಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳೋಣ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸುವಾಗ ಧರ್ಮೋಪದೇಶಕಾಂಡ ಪುಸ್ತಕದ 20ನೇ ಅಧ್ಯಾಯವನ್ನು ಗಮನಿಸೋಣ. ಇದರ ಮುಖ್ಯ ಪ್ರಸ್ತಾಪ ಯುದ್ಧಗಳಿಗೆ ಸಂಬಂಧಪಟ್ಟ ನಿಯಮಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಧರ್ಮೋಪದೇಶಕಾಂಡವು ಪ್ರಾಯೋಗಿಕವಾದ ಪುಸ್ತಕವಾಗಿದೆ. ಅದು ನಮ್ಮ ದೈನಂದಿನ ಜೀವಿತಗಳಿಗೆ ಸಂಬಂಧಿಸಿದ್ದಾಗಿದೆ. ಈ ನಿಯಮಗಳು ಇಸ್ರಾಯೇಲ್ಯರಿಗೆ ಕೊಟ್ಟವುಗಳಾದರೂ ಆಧುನಿಕ ರಾಷ್ಟ್ರಗಳ ಕಾನೂನಿನಲ್ಲಿ ಇವುಗಳನ್ನು ಅಳವಡಿಸಿದರೆ ಮಾನವನ ಕಲ್ಯಾಣ ಹಾಗೂ ಸಂತೋಷಕ್ಕೆ ಎಡೆಮಾಡಿಕೊಡುತ್ತವೆ. ಪ್ರಿಯರೇ, ಈ ದೇಶದ ಮೂಲ ಸಂವಿಧಾನವನ್ನು ರಚಿಸಿದವರು ಸತ್ಯವೇದಾನುಸಾರವಾದ ಜನರೆಂದು ನಾನು ನಂಬುತ್ತೇನೆ. ಆದರೆ ಈಗಿನ ಸಮಾಜಕ್ಕೆ ಸತ್ಯವೇದದ ಪರಿಚಯವೇ ಇಲ್ಲದಂತಾಗಿದೆ ಮತ್ತು ದೇವರ ವಾಕ್ಯದ ಜ್ಞಾನವೇ ಇಲ್ಲದ ನಮ್ಮ ಆಡಳಿತಗಾರರಿದ್ದಾರೆ. ಕಾನೂನು ಶಾಸನ ಮಾಡುವವರು ದೇವರಿಂದ ದೂರವಾದವರು, ಆತನನ್ನು ಹಿಂಬಾಲಿಸಿದವರು ಆಗಿರುವುದರಿಂದ ಅವರ ಕಾರ್ಯನೀತಿಗಳಿಂದಾಗಿ ನಾವು ಅಳಬೇಕಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಸೈನ್ಯದಲ್ಲಿ ಸೇವೆ ಮಾಡುವ ಯುವಕರ ಕುರಿತಾಗಿ ಸಮಸ್ಯೆ ಇರುತ್ತದೆ. ಒಬ್ಬನು ಸೈನ್ಯದಲ್ಲಿ ಸೇವೆ ಮಾಡಬೇಕಾದರೆ ಇರುವ ಷರತ್ತುಗಳೇನು? ಇಸ್ರಾಯೇಲ್ಯರಿಗೂ ಇದೇ ಸಮಸ್ಯೆ ಇತ್ತು. ಯುದ್ಧಕ್ಕೆ ಹೋಗುವುದನ್ನು ತಡೆಯಬಹುದಾದ ಕೆಲವು ಮೂಲಸೂತ್ರಗಳನ್ನು ದೇವರು ಇಲ್ಲಿ ತಿಳಿಸಿದ್ದಾನೆ. ಈ ಸಂಬಂಧವಾದ ದೇವರ ನಿಯಮಗಳಿಗೆ ನಮ್ಮ ಸರ್ಕಾರ ಗಮನ ಹರಿಸುತ್ತಿದ್ದರೆ ಈಗ ನಮಗೆ ಬಂದಿರುವ ಈ ತೊಂದರೆಗಳು ಬಂದಿರಲಾರವು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 20ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು, ರಥಗಳು, ನಿಮಗಿಂತ ಹೆಚ್ಚಾದ ಕಾಲ್ಬಲವೂ ಇರುವುದನ್ನು ಕಂಡರೆ ಹೆದರಬಾರದು. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದಾನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರಿಗೆ ಅತೀ ಅವಶ್ಯವಾದ ಒಂದು ಸಂಗತಿ ಇಲ್ಲಿ ತಿಳಿಸಲ್ಪಟ್ಟಿದೆ. ಅದು ನಮಗೂ ಅವಶ್ಯವಾದದ್ದೇ ಆಗಿರುತ್ತದೆ. ಯುದ್ಧ ಮಾಡಿರಿ, ಪ್ರೀತಿ ಮಾಡಿರಿ ಎಂಬ ಘೋಷಣೆಗಳು ಎಲ್ಲೆಲ್ಲೂ ನಮಗೆ ಕಾಣಸಿಗುತ್ತವೆ. ಇದು ಒಳ್ಳೆಯ ಘೋಷಣೆಯೇನೋ ಹೌದು, ಆದರೆ ಅರ್ಥಹೀನವಾದದ್ದಾಗಿದೆ. ಯಾಕಂದರೆ ಗುಣವಾಗದ ರೋಗಕ್ಕೆ ಒಳಗಾದ ದುಷ್ಟ ಹೃದಯವುಳ್ಳ ಪಾಪಿ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯುದ್ಧಗಳು ಕೆಲವೊಮ್ಮೆ ಅನಿವಾರ್ಯವಾಗುತ್ತದೆ. ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಾಗುತ್ತದೆ. ಪ್ರಿಯರೇ, ಕೆಲವು ಯುದ್ಧಗಳಲ್ಲಿ ದೇವರು ಒಂದು ಪಕ್ಷವನ್ನು ವಹಿಸುತ್ತಾನೆ. ಯಾವುದೇ ರಾಜ್ಯವಾದರೂ ಅದರಲ್ಲಿರುವ ಕ್ರೈಸ್ತ ರಾಷ್ಟ್ರವೆಂದು ಕರೆಸಿಕೊಳ್ಳುವವರು ಕೇಳಿಸಿಕೊಳ್ಳಬೇಕಾದ ಪ್ರಶ್ನೆ ಎಂದರೆ, ಈ ಯುದ್ಧದಲ್ಲಿ ದೇವರು ಇದ್ದಾನೋ ಎಂಬುದಾಗಿ. ಪ್ರಿಯರೇ, ದೇವರು ಇಲ್ಲವಾದರೆ ನಾವು ಕೂಡ ಆ ಯುದ್ಧದಲ್ಲಿ ಭಾಗಿಗಳಾಗಕೂಡದು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 20ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮಗೆ ಕಾಳಗ ಸಮೀಪಿಸಿದಾಗ ಯಾಜಕನು ಮುಂದೆ ಬಂದು ಭಟರಿಗೆ, ಇಸ್ರಾಯೇಲ್ಯರೇ ಕೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿತಷ್ಟೇ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೋಡಿರಿ, ಇದು ಯುದ್ಧದಲ್ಲಿ ಅತೀ ಅವಶ್ಯವಾದ ಸಂಗತಿಯಾಗಿದೆಯಲ್ಲವೇ? ನೀನು ದೇವರ ಪಕ್ಷದಲ್ಲಿ ಇದ್ದೀ ಎಂಬುದನ್ನು ಮೊದಲು ಖಚಿತಪಡಿಸಿಕೋ. ಆ ಜನಾಂಗಗಳೊಂದಿಗೆ ಯುದ್ಧ ಮಾಡಬೇಕೆಂದು ದೇವರೇ ಆಜ್ಞಾಪಿಸಿರುವುದರಿಂದ ತಾನು ಅವರೊಂದಿಗೆ ಇದ್ದೇನೆಂದು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಯುದ್ಧಕ್ಕೆ ಹೋಗದೇ ಇರಲು 4 ಷರತ್ತುಗಳನ್ನು ಇಲ್ಲವೇ ಕಾರಣಗಳನ್ನು ಇಲ್ಲಿ ದೇವರು ಹೇಳುತ್ತಿದ್ದಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 20ನೇ ಅಧ್ಯಾಯ
5ನೇ ವಚನವನ್ನು ಗಮನಿಸೋಣ. ಮತ್ತು ಸೈನ್ಯಾಧಿಪತಿಗಳು ಅವರಿಗೆ, ನಿಮ್ಮಲ್ಲಿ ಯಾವನಾದರೂ ಹೊಸ ಮನೆಯನ್ನು ಕಟ್ಟಿಸಿಕೊಂಡು ಇನ್ನೂ ಗೃಹಪ್ರವೇಶ ಮಾಡದಿದ್ದರೆ ಅವನು ಮನೆಗೆ ಹೋಗಲಿ. ಅವನು ಕಾಳಗದಲ್ಲಿ ಸತ್ತರೆ ಮತ್ತೊಬ್ಬನು ಆ ಮನೆಯಲ್ಲಿ ಗೃಹಪ್ರವೇಶ ಮಾಡಿಕೊಂಡಾನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ಹೊಸ ಮನೆಯನ್ನು ಕಟ್ಟಿಕೊಂಡಿದ್ದು ಗೃಹಪ್ರವೇಶ ಮಾಡಿರದಿದ್ದರೆ ಅವನು ಯುದ್ಧಕ್ಕೆ ಹೋಗದೇ ಇರಬಹುದು. ಯಾಕೆಂದರೆ ಅವನ ಮನಸ್ಸೆಲ್ಲ ಆ ಮನೆಯ ಮೇಲೇ ಇರುತ್ತದೆ. ಅವನು ತನ್ನ ಪೂರ್ಣ ಗಮನವನ್ನು ಅದರ ಕಡೆಗೆ ಇಟ್ಟಿರುತ್ತಾನೆ. ಅವನಿಗೆ ಆ ಮನೆಯಲ್ಲಿ ವಾಸ ಮಾಡುವ ಅವಕಾಶ ಕೊಡಬೇಕು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 20ನೇ ಅಧ್ಯಾಯ 6ನೇ ವಚನವನ್ನು. ಯಾವನಾದರೂ ದ್ರಾಕ್ಷಿ ತೋಟವನ್ನು ಮಾಡಿ ಅದರ ಹಣ್ಣುಗಳನ್ನು ಇನ್ನೂ ಅನುಭೋಗಿಸದಿದ್ದರೆ ಅವನು ಮನೆಗೆ ಹೋಗಲಿ. ಅವನು ಕಾಳಗದಲ್ಲಿ ಸತ್ತರೆ ಮತ್ತೊಬ್ಬನು ಆ ತೋಟದ ಹಣ್ಣುಗಳನ್ನು ಅನುಭೋಗಿಸಾನು ಎಂಬುದಾಗಿ. ಈ ಜನರು ವ್ಯವಸಾಯಗಾರರಾಗಿದ್ದರು. ಇಲ್ಲಿ ಒಬ್ಬನು ಈಗ ತಾನೇ ಕೃಷಿ ಕೆಲಸವನ್ನು ಪ್ರಾರಂಭಿಸಿ ದ್ರಾಕ್ಷಿಯ ತೋಟವನ್ನು ಮಾಡಿದವನಾಗಿದ್ದಾನೆ. ಅದರ ಫಲವನ್ನು ಅವನು ಇನ್ನೂ ಕೊಯ್ಯದೇ ಇರುವುದರಿಂದ ಅವನು ಯುದ್ಧಕ್ಕೆ ಹೋಗದಿರಲಿ. ಅವನ ಹೃದಯ, ಆಸಕ್ತಿ ಆ ತೋಟದ ಮೇಲೆಯೇ ಇರುತ್ತದಲ್ಲ. ಒಂದು ವೇಳೆ ಅವನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ಅವನ ತೋಟ ಬೇರೆಯವರ ಪಾಲಾದೀತು. ಇದು ನಿಜವಾಗಿ ಆಸಕ್ತಿಕರವಾಗಿದೆಯಲ್ಲವೇ? ಬನ್ನಿರಿ ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 20ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಹೆಣ್ಣನ್ನು ಇನ್ನೂ ಸೇರಿಸಿಕೊಳ್ಳದಿದ್ದರೆ ಅವನು ಮನೆಗೆ ಹೋಗಲಿ. ಅವನು ಕಾಳಗದಲ್ಲಿ ಸತ್ತರೆ ಮತ್ತೊಬ್ಬನು ಅವಳನ್ನು ಸೇರಿಸಿಕೊಂಡಾನು ಎಂದು ಹೇಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನವ ವಿವಾಹಿತನೊಬ್ಬನಿದ್ದಾನೆ. ಅವನು ಯುದ್ಧಕ್ಕೆ ಹೋಗಬಾರದು. ಅವನು ತಾನು ವಿವಾಹವಾದ ಪತ್ನಿಯನ್ನು ಸೇರಿಕೊಳ್ಳಲಿ. ಅವನ ಮನಸ್ಸು ಆಕೆಯಲ್ಲೇ ಇರುತ್ತದಲ್ಲ. ಅವನು ಯುದ್ಧಕ್ಕೆ ಹೋಗದಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 20ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯಾವನಾದರೂ ಧೈರ್ಯ ಕಡಿಮೆಯಾಗಿ ಅಂಜಿಕೊಂಡರೆ ಅವನು ಮನೆಗೆ ಹೋಗಲಿ. ಅವನು ದಿಗಿಲು ಪಡುವುದರಿಂದ ಅವನ ಜೊತೆಗಾರರು ದಿಗಿಲು ಪಟ್ಟಾರು ಎಂದು ಹೇಳಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ವೇಳೆ ಒಬ್ಬನು ನಾನು ಹೇಳಿ ಯುದ್ಧವೆಂದರೆ ನನಗೆ ಭಯ, ನಾನು ಹೋಗುವುದಿಲ್ಲ ಎಂದು ಹೇಳಬಹುದು. ಅಂಥವನು ಯುದ್ಧಕ್ಕೆ ಹೋಗದಿರಲಿ. ಇಲ್ಲಿ ಯುದ್ಧಕ್ಕೆ ಹೋಗದಿರುವುದಕ್ಕೆ 4 ಕಾರಣಗಳು ಹೇಳಲ್ಪಟ್ಟಿವೆ. ಮೊದಲ 3 ನಾನು ಹೇಳಲಾರನಾದರೂ 4ನೇದನ್ನು ಹೇಳಬಹುದು. ನಾನು ಭಯಪಟ್ಟು ಹಿಂದಕ್ಕೆ ಬರುತ್ತಿದ್ದೆನು. ನೀವು ಹೇಗಿರುವಿರಿ? ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ಆದ್ದರಿಂದ ನಮ್ಮ ಜೀವಿತದ ಎಲ್ಲ ಸಮಯದಲ್ಲೂ ಆತನೊಟ್ಟಿಗೆ ಮುಂದೆ ಮುಂದೆ ಸಾಗೋಣವೇ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನೋಡುವಾಗ ಈ ಷರತ್ತುಗಳು ಗಿದ್ಯೋನನ ಸೈನ್ಯಕ್ಕೆ ಅನ್ವಯಿಸಲ್ಪಟ್ಟವು. ಅವನಲ್ಲಿ 32,000 ಮಂದಿ ಸೈನಿಕರು ಮಿದ್ಯಾನ್ಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟವರಿದ್ದರು. ಆಗ ದೇವರು ಈ ಸಂಖ್ಯೆ ತುಂಬಾ ದೊಡ್ಡದೆಂದು ಹೇಳಿದನು. ಭಯಗೊಂಡವರಿದ್ದರೆ ಹಿಂದಕ್ಕೆ ಹೋಗಬಹುದೆಂದು ಹೇಳಿದನು. ಆಗ 22,000 ಮಂದಿ ಹಿಂದಕ್ಕೆ ಹೋದರು. ಇನ್ನೂ ಜನ ಹೆಚ್ಚಿದ್ದಾರೆ ಎಂದು ದೇವರು ತಿರುಗಿ ಹೇಳಿದನು. ಅವರು ಒಂದು ನೀರಿನ ತೊರೆಯ ಬಳಿಗೆ ಬಂದು ಕೆಲವರು ಮೊಣಕಾಲೂರಿ ಬಗ್ಗಿ ನೀರು ಕುಡಿದರು. ಇನ್ನು ಕೆಲವರು ನಾಯಿಯಂತೆ ನೀರು ಕುಡಿದರು. ಈ ಕೊನೆಯವರಲ್ಲಿ ನಿಜವಾಗಿ ಯುದ್ಧ ಮಾಡುವ ಮನಸ್ಸಿತ್ತು. ಅವರು ತಮ್ಮ ದೇಶವನ್ನು ರಕ್ಷಿಸಬೇಕೆಂದಿದ್ದರು. ಅವರು ಯುದ್ಧಕ್ಕೆ ಹೋದರು. ಇತರರು ಹಿಂದಕ್ಕೆ ಕಳುಹಿಸಲ್ಪಟ್ಟರು. ಪ್ರೀತಿಯುಳ್ಳ ದೇವಜನರೇ, ತನ್ನ ಜನರು ಯುದ್ಧಕ್ಕೆ ಹೋಗುವ ಮೊದಲು 2 ಸಂಗತಿಗಳನ್ನು ಚೆನ್ನಾಗಿ ತಿಳಿದಿರಬೇಕೆಂದು ದೇವರು ಇಲ್ಲಿ ಹೇಳುತ್ತಾನೆ. ಅದರಲ್ಲಿ ಮೊದಲನೆಯದಾಗಿ, ಅವರು ದೇವರ ಪಕ್ಷದಲ್ಲಿರಬೇಕು. ಅವರು ನ್ಯಾಯಕ್ಕಾಗಿ ಹೋರಾಡುವರಾಗಿದ್ದು ದೇವರು ತಮ್ಮೊಡನೆ ಇದ್ದಾನೆಂದು ತಿಳಿದವರಾಗಿರಬೇಕು. 2ನೇದಾಗಿ, ಅವರು ಪೂರ್ಣ ಮನಸ್ಸಿನಿಂದ ಯುದ್ಧ ಮಾಡುವರಾಗಿರಬೇಕು. ತನ್ನ ದೇಶಕ್ಕಾಗಿ ರಾಷ್ಟ್ರ ಪ್ರೇಮದಿಂದ ಹೋರಾಡಬೇಕು. ನಮ್ಮ ದೇವರು ಯುದ್ಧ ಕಾಲದಲ್ಲಿಯೂ ತನ್ನ ಜನರಿಗೆ ಬೇಕಾದ ವ್ಯವಸ್ಥೆಯನ್ನು ಅದ್ಭುತವಾಗಿ ಮಾಡುತ್ತಾನೆ. ಆತನಿಗೆ ಮಹಿಮೆಯಾಗಲಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 20ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನೀವು ಒಂದು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಅದರ ಹತ್ತಿರಕ್ಕೆ ಬಂದಾಗ ಮೊದಲು ಅದು ಯುದ್ಧವಿಲ್ಲದೆ ಸಮಾಧಾನದಿಂದಲೇ ಅಧೀನವಾಗಬಹುದೆಂದು ಪ್ರಕಟಿಸಬೇಕು. ಅದರಲ್ಲಿರುವವರು ಒಪ್ಪಿ ಬಾಗಿಲನ್ನು ನಿಮಗೆ ತೆರೆದುಕೊಟ್ಟರೆ ಅವರೆಲ್ಲರೂ ನಿಮಗೆ ಬಿಟ್ಟಿ ಕೆಲಸವನ್ನು ಮಾಡುವ ದಾಸರಾಗಬೇಕು. ಅವರು ನಿಮ್ಮ ಮಾತಿಗೆ ಸಮ್ಮತಿಸದೆ ಎದುರಿಸಿದರೆ ನೀವು ಆ ಪಟ್ಟಣಕ್ಕೆ ಮುತ್ತಿಗೆ ಹಾಕಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಬಹು ಒಳ್ಳೆಯದಾದ ಸೂತ್ರಗಳನ್ನು ತಿಳಿಸಿದ್ದಾನೆ.
ಆದರೆ ನಾವು ಅವುಗಳಿಂದ ದೂರ ಹೋಗಿದ್ದೇವೆ. ದಯವಿಟ್ಟು ಆಲೋಚಿಸಿ ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿವರೆಗೆ ಧರ್ಮೋಪದೇಶಕಾಂಡ ಪುಸ್ತಕದ 20ನೇ ಅಧ್ಯಾಯದ ಧ್ಯಾನವನ್ನು ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಆತನನ್ನು ಕೊಂಡಾಡುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 21ನೇ ಅಧ್ಯಾಯವನ್ನು ನೋಡೋಣ. ಅದರ ಮುಖ್ಯ ಪ್ರಸ್ತಾಪ ಕೊಲೆ, ವಿವಾಹ, ದುಷ್ಟಪುತ್ರನ ಕುರಿತಾದ ನಿಯಮಗಳು ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಧರ್ಮೋಪದೇಶಕಾಂಡ ಪುಸ್ತಕದ 8ನೇ ಅಧ್ಯಾಯದಲ್ಲಿ ಪ್ರಾರಂಭವಾದ ಧಾರ್ಮಿಕ ಹಾಗೂ ರಾಷ್ಟ್ರೀಯ ನಿಯಮಗಳ ಕುರಿತ ವಿಚಾರಗಳು ಈ ಅಧ್ಯಾಯದಲ್ಲಿ ಕೊನೆಗೊಳ್ಳುತ್ತದೆ. ಇಸ್ರಾಯೇಲ್ಯರ ಜೀವಿತಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳ ಕುರಿತ ಆಸಕ್ತಿಕರವಾದ ನಿಯಮಗಳು ಇಲ್ಲಿವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 21ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ಹತನಾದ ಮನುಷ್ಯನ ಶವವು ಅಡವಿಯಲ್ಲಿ ಬಿದ್ದಿರುವುದನ್ನು ನೀವು ಕಂಡರೆ ಮತ್ತು ಅವನನ್ನು ಕೊಂದವನು ಯಾರೆಂಬುದು ತಿಳಿಯದೆ ಹೋದರೆ, ನಿಮ್ಮ ಹಿರಿಯರು ನ್ಯಾಯಾಧಿಪತಿಗಳು ಬಂದು ಹತನಾದವನ ಶವದ ಸುತ್ತಲಿರುವ ಊರುಗಳಲ್ಲಿ ಯಾವುದು ಹತ್ತಿರವೆಂದು ತಿಳಿದುಕೊಳ್ಳುವುದಕ್ಕೆ ಅಳತೆ ಮಾಡಬೇಕು. ಯಾವ ಊರು ಹತ್ತಿರವಾಗಿದೆಯೋ ಆ ಊರಿನ ಹಿರಿಯರು ಇನ್ನೂ ನೊಗಕ್ಕೆ ಕಟ್ಟಲ್ಪಡದೆಯೋ ಯಾವ ಕೆಲಸವನ್ನೂ ಮಾಡದೆಯೋ ಇರುವ ಒಂದು ಮಣಕವನ್ನು ತೆಗೆದುಕೊಂಡು ಎಂದಿಗೂ ವ್ಯವಸಾಯವಿಲ್ಲದಂಥ ನೀರು ಯಾವಾಗಲೂ ಹರಿಯುವಂಥ ತಗ್ಗಿಗೆ ಹೋಗಿ ಅಲ್ಲಿ ಅದರ ಕುತ್ತಿಗೆಯನ್ನು ಮುರಿದುಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ಕೊಲೆ ಮಾಡಲ್ಪಟ್ಟು ಅವನ ಶವ ಸಿಕ್ಕಿದರೆ ಊರಿನ ಅಧಿಕಾರಿಗಳು ಹೆಣ ಸಿಕ್ಕಿದ ಸ್ಥಳಕ್ಕೆ ಅತೀ ಸಮೀಪದಲ್ಲಿರುವ ಊರು ಯಾವುದೆಂದು ಅಳತೆ ಮಾಡಿ ನೋಡಬೇಕು. ಆ ಊರಿನ ಮೇಲೆ ಈ ಕೊಲೆಯ ಅಪರಾಧ ಹಾಕಲ್ಪಡುತ್ತದೆ. ಆ ಊರಿನಲ್ಲೇ ಅವನು ಕೊಲ್ಲಲ್ಪಟ್ಟಿರಲಿಕ್ಕಿಲ್ಲ, ಆದರೂ ಆ ಊರು ಜವಾಬ್ದಾರಿ ಹೊರಬೇಕಾಗುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 21ನೇ ಅಧ್ಯಾಯ 5ರಿಂದ 9 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಲೇವಿ ಕುಲದವರಾದ ಯಾಜಕರಲ್ಲಿ ಕೆಲವರು ಹತ್ತಿರವಿರಬೇಕು. ನಿಮ್ಮ ದೇವರಾದ ಯೆಹೋವನು ಅವರನ್ನೇ ತನ್ನ ಸಾನ್ನಿಧ್ಯ ಸೇವೆಯನ್ನು ಮಾಡುವುದಕ್ಕೂ ತನ್ನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವುದಕ್ಕೂ ಆದುಕೊಂಡಿದ್ದಾನಲ್ಲ. ಅನುಮಾನವಾದ ಎಲ್ಲ ವ್ಯಾಜ್ಯಗಳ ಮತ್ತು ಹೊಡೆದಾಟಗಳ ವಿಷಯದಲ್ಲಿ ಅವರೇ ತೀರ್ಮಾನಿಸಬೇಕು. ಹತನಾದವನ ಶವಕ್ಕೆ ಹತ್ತಿರವಿರುವ ಗ್ರಾಮದ ಹಿರಿಯರು ತಗ್ಗಿನಲ್ಲಿ ಕುತ್ತಿಗೆ ಮುರಿಯಲ್ಪಟ್ಟ ಆ ಮಣಕದ ಮೇಲೆ ಕೈಗಳನ್ನು ತೊಳೆದುಕೊಂಡು, ನಮ್ಮ ಕೈಗಳು ಈ ಹತ್ಯವನ್ನು ಮಾಡಲಿಲ್ಲ, ನಮ್ಮ ಕಣ್ಣುಗಳು ನೋಡಲಿಲ್ಲ. ಯೆಹೋವನೇ, ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು. ಅನ್ಯಾಯವಾದ ನರಹತ್ಯ ದೋಷವು ನಿನ್ನ ಜನರಾದ ಇಸ್ರಾಯೇಲರಿಗೆ ತಗಲದಿರಲಿ ಎಂದು ಹೇಳಬೇಕು. ಆಗ ಆ ರಕ್ತಾಪರಾಧವು ಕ್ಷಮಿಸಲ್ಪಡುವುದು. ಹೀಗೆ ಯೆಹೋವನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡುವುದರಿಂದ ನೀವೇ ಅನ್ಯಾಯವಾದ ನರಹತ್ಯ ದೋಷವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕಾರ್ಯದಲ್ಲಿ ಒಂದು ಮೂಲ ಸತ್ಯವನ್ನು ಕಲಿಸಲಾಗಿದೆ. ಒಂದು ಊರಿನಲ್ಲಿ ಒಂದು ಅಪರಾಧ ನಡೆದರೆ ಆ ಊರಿನ ಜನರು ಜವಾಬ್ದಾರಿ ಹೊರಬೇಕಾಗುತ್ತದೆ. ದೇವರು ಜನರನ್ನು ಜವಾಬ್ದಾರರನ್ನಾಗಿ ಮಾಡುತ್ತಾನೆ. ಪ್ರಿಯರೇ, ಆ ಊರಿನಲ್ಲೇ ಕೊಲೆ ನಡೆದಿದ್ದರೂ ಸಮೀಪದ ಊರು ಜವಾಬ್ದಾರಿ ಹೊರಬೇಕಾಗುತ್ತದೆ. ಆ ಊರಿನ ಹಿರಿಯರು ಬಂದು ಊರಿನ ಪರವಾಗಿ ಕ್ಷಮೆ ಕೇಳಿದಾಗ ಅವರು ಕ್ಷಮಿಸಲ್ಪಡುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇಶದಲ್ಲಿ ನಡೆಯುವ ಅನೇಕ ಅಪರಾಧ ಕೃತ್ಯಗಳಿಗಾಗಿ, ಕೆಟ್ಟದ್ದಕ್ಕಾಗಿ ನಾವು ಎಂದಾದರೂ ದೇವರೊಡನೆ ಕ್ಷಮೆ ಕೇಳಿದ್ದೇವೋ? ಘಟನೆಗಳು ಕೆಟ್ಟದಾಗಿರುತ್ತದೆ ಎಂದು ದೂಷಿಸುವುದು ಒಂದು ಸಂಗತಿ. ಆದರೆ ದೇವರ ಬಳಿಗೆ ಹೋಗಿ, ದೇವರೇ, ನಮ್ಮಲ್ಲಿನ ಪಾಪಗಳಿಗಾಗಿ ನಮ್ಮ ಇಡೀ ರಾಷ್ಟ್ರವನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುವುದು ಇನ್ನೊಂದು ಸಂಗತಿ. ದಯಮಾಡಿ ಆಲೋಚಿಸಿ ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ಊರ ಹೊರಗೆ ಕೊಲ್ಲಲ್ಪಟ್ಟನೆಂಬುದು ನಿಮಗೆ ತಿಳಿದಿದೆಯೋ? ಹೌದು. ಆದರೆ ಆತನ ಮರಣವು ಕೊಂದವರನ್ನು ರಕ್ಷಿಸುತ್ತದೆ. ಯೇಸುವನ್ನು ಕ್ರೂಜೆ ಹಾಕುವ ಕಾರ್ಯದ ಮೇಲ್ವಿಚಾರಕನಾಗಿದ್ದ ರೋಮಾಯ ಶತಾಧಿಪತಿಯು ರಕ್ಷಿಸಲ್ಪಟ್ಟವರಲ್ಲಿ ಒಬ್ಬನಾಗಿದ್ದಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಯುದ್ಧದಲ್ಲಿ ಸೆರೆಯಾಗಿ ತಂದ ಸ್ತ್ರೀಯನ್ನು ಮದುವೆಯಾಗುವುದರ ಕುರಿತ ನಿಯಮಗಳು ವಚನ 10ರಿಂದ 17ರಲ್ಲಿ ಕೊಡಲ್ಪಟ್ಟಿದೆ. ಈ ರೀತಿಯ ದ್ವಿಪತ್ನಿತ್ವದ ಸಂದರ್ಭದಲ್ಲಿ ಒಬ್ಬಾಕೆಯನ್ನು ಪ್ರೀತಿಸಿ ಇನ್ನೊಬ್ಬಾಕೆಯನ್ನು ಅಲಕ್ಷಿಸಿದಾಗ ಚೊಚ್ಚಲತನದ ಹಕ್ಕಿನ ರಕ್ಷಣೆ ಹೇಗೆ ಎಂಬುದರ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಯಾಕೋಬನ ಜೀವಿತದಲ್ಲಿ ಇಂಥ ಘಟನೆ ನಡೆದದನ್ನು ನಾವು ನೋಡಿದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 21ನೇ ಅಧ್ಯಾಯ 18ನೇ ವಚನದಿಂದ 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ:
ಒಬ್ಬ ಮಗನು ತಂದೆ ತಾಯಿಗಳ ಆಜ್ಞೆಗೆ ಒಳಗಾಗದೆ ಶಿಕ್ಷಿಸಲ್ಪಟ್ಟರೂ ಮೊಂಡನು ಅವಿಧೇಯನೂ ಆಗಿ ಅವರ ಮಾತನ್ನು ಕೇಳದೆ ಹೋದರೆ ತಂದೆ ತಾಯಿಗಳು ಅವನನ್ನು ಹಿಡಿದು ಊರ ಬಾಗಿಲಿಗೆ ಹಿರಿಯರ ಮುಂದೆ ತಂದು ಅವರಿಗೆ, ಈ ನಮ್ಮ ಮಗನು ನಮ್ಮ ಮಾತನ್ನು ಕೇಳುವುದೇ ಇಲ್ಲ, ಆಜ್ಞೆಗೆ ಒಳಗಾಗುವುದಿಲ್ಲ, ಇವನು ಮೊಂಡ, ಕುಡಿಕ, ತುಂಟ ಎಂದು ಸಾಕ್ಷಿ ಹೇಳಬೇಕು. ಆಗ ಊರಿನವರೆಲ್ಲರೂ ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದುಹಾಕಿ ಬಿಡಬೇಕು. ಇಸ್ರಾಯೇಲ್ಯರೆಲ್ಲರೂ ಕೇಳಿ ಭಯಪಡುವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಪ್ಪಿ ಹೋಗಿರುವ ಮಗನ ವಿಚಾರದ ನಿಯಮ ಇಲ್ಲಿ ಹೇಳಲ್ಪಟ್ಟಿದೆ. ಕರ್ತನಾದ ಯೇಸು ಹೇಳಿದ್ದ ತಪ್ಪಿ ಹೋದ ಮಗನ ದೃಷ್ಟಾಂತವನ್ನು ಕೇಳಿದ ಜನ ಸಮೂಹಕ್ಕೆ ಆಶ್ಚರ್ಯವಾಗಿರಬಹುದು. ಆ ಮಗನು ಹಿಂತಿರುಗಿ ಬಂದಾಗ ಅವನ ತಂದೆ ಅವನಿಗೆ ಕಲ್ಲೆಸೆಯಬಹುದೆಂದು ಜನಸಮೂಹ ನೆನೆಸಿರಬಹುದು. ಆದರೆ ತಂದೆ ಕೈಚಾಚಿ ಮಗನನ್ನು ಸ್ವೀಕರಿಸಿದನೆಂದು ಯೇಸು ಹೇಳಿದಾಗ ಜನರಿಗಾದ ಆಶ್ಚರ್ಯ ಎಷ್ಟಿರಬಹುದು. ಆ ಹುಡುಗನಿಗೆ ನ್ಯಾಯವಾಗಿ ಸಿಗಬೇಕಾಗಿದ್ದ ಶಿಕ್ಷೆ ದೊರಕುತ್ತದೆಂದು ಅವರು ನೆನೆಸಿದ್ದರು. ಅವನು ತಂದೆಯನ್ನು ಅವಮಾನಿಸಿದ್ದನು, ಮರಣಕ್ಕೆ ಯೋಗ್ಯನಾಗಿದ್ದನು. ಆದರೆ ತಂದೆ ಏನು ಮಾಡಿದನು? ಪ್ರಿಯರೇ, ಮಗನ ಸುತ್ತ ಕೈ ಹಾಕಿ ಅವನನ್ನು ಅಪ್ಪಿಕೊಂಡು ಬಳಿಕ ಹೇಳಿದನು, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು. ಪ್ರಿಯರೇ, ಇದನ್ನು ನಾವು ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಈಗ ಧರ್ಮಶಾಸ್ತ್ರದಡಿಯಲ್ಲಿ ಇಲ್ಲವೆಂಬುದಕ್ಕಾಗಿ ಸಂತೋಷವಾಗುವುದಿಲ್ಲವೋ? ನಾವು ದೇವರ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದಾಗ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದಂಡನೆಗೆ ಬದಲಾಗಿ ನಮಗೆ ದಯೆ ತೋರಿಸಲ್ಪಡುತ್ತದೆ. ನಮ್ಮನ್ನು ಅಂಗೀಕರಿಸಿ ಕ್ಷಮಿಸುವ ದೇವರು ಎಷ್ಟೊಂದು ದಯಾಮಯನಾಗಿದ್ದಾನೆ ನೋಡಿರಿ. ಆತನಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 21ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅಪರಾಧ ಮಾಡಿದವನು ಮರಣಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗ ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು. ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮರಕ್ಕೆ ತೂಗು ಹಾಕಲ್ಪಟ್ಟು ಶಿಕ್ಷೆ ಹೊಂದಿದವನು ರಾತ್ರಿಯಿಡೀ ಮರದ ಮೇಲಿರತಕ್ಕದಲ್ಲ. ಯಾಕೆಂದರೆ ಮರಕ್ಕೆ ತೂಗ ಹಾಕಲ್ಪಟ್ಟವನು ಶಾಪಗ್ರಸ್ತನಾಗಿದ್ದಾನೆ. ಈ ನಿಯಮವನ್ನು ಇಲ್ಲಿ ಹೇಳಿರುವುದು ನಮಗೆ ಆಶ್ಚರ್ಯವಾಗಿ ಕಾಣುತ್ತದೆಯಲ್ಲವೇ? ಪ್ರಿಯರೇ, ಇಸ್ರಾಯೇಲ್ಯರಲ್ಲಿದ್ದ ಮರಣಶಿಕ್ಷೆ ಎಂದರೆ ಕಲ್ಲೆಸೆದು ಕೊಲ್ಲುವುದಾಗಿತ್ತು. ಸಾಮಾನ್ಯವಾಗಿ ಅವರು ಮರಕ್ಕೆ ತೂಗ ಹಾಕಿ ಕೊಲ್ಲುತ್ತಿರಲಿಲ್ಲವೆಂದು ಕಾಣುತ್ತದೆ. ಆದರೆ ಕಲ್ಲೆಸೆಯಲ್ಪಟ್ಟ ಬಳಿಕ ಅಂಥವನನ್ನು ಮರಕ್ಕೆ ತೂಗು ಹಾಕುತ್ತಿದ್ದರೆಂದು ಕಾಣುತ್ತದೆ. ಇದು ಅತೀ ಕ್ರೂರವಾದ ಅಪರಾಧಿಗಳಿಗೆ ಕೊಡಲ್ಪಡುತ್ತಿದ್ದ ಶಿಕ್ಷೆಯಾಗಿದ್ದು, ತನ್ನ ಅಪರಾಧಕ್ಕಾಗಿ ಈ ರೀತಿ ಸತ್ತ ಅವನು ಇತರರಿಗೆಲ್ಲ ಎಚ್ಚರಿಕೆಯಾಗಿರುತ್ತಿದ್ದನು. ದೇಹವನ್ನು ರಾತ್ರಿಯೊಳಕ್ಕೆ ಇಳಿಸಿ ಹೂಣಬೇಕಿತ್ತು. ಇದಕ್ಕೆ ಕಾರಣ ಆ ಅಪರಾಧಿಯು ದೇವರಿಂದ ಶಾಪ ಹೊಂದಿದವನು. ಪ್ರೀತಿಯುಳ್ಳ ದೇವಜನರೇ, ಈ ನಿಯಮದ ಸಂಪೂರ್ಣ ವಿಶೇಷತೆಯನ್ನು ಮೋಶೆಯಾಗಲಿ ಇಸ್ರಾಯೇಲ್ಯರಾಗಲಿ ತಿಳಿದಿರಲಿಕ್ಕಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ಧರ್ಮಶಾಸ್ತ್ರದ ಈ ಮಾತನ್ನು ತೆಗೆದು ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನು ಈ ಲೋಕದಲ್ಲಿದ್ದಾಗ ರೋಮಾಯರ ಕೈಗೆ ಶಿಕ್ಷಿಸುವುದಕ್ಕಾಗಿ ಒಪ್ಪಿಸಲ್ಪಟ್ಟನು. ದೇಶವು ರೋಮಾಯರ ಆಡಳಿತಕ್ಕೊಳಪಟ್ಟಿದ್ದರಿಂದ ಮರಣದಂಡನೆಯು ರೋಮ್ ಸರಕಾರದಿಂದ ಮಾತ್ರ ಕೊಡಲ್ಪಡುತ್ತಿತ್ತು. ಪೌಲನು ಇದನ್ನೆತ್ತಿಕೊಂಡು ಕ್ರಿಸ್ತನು ಕ್ರೂಜೆಯಲ್ಲಿ ತೂಗುತ್ತಿರುವಾಗ ನಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಆ ಸ್ಥಿತಿಯಲ್ಲಿ ದೇವರಿಂದ ಶಾಪವನ್ನು ಹೊಂದಿದನು ಎಂದು ಹೇಳುತ್ತಾನೆ. ಇದು ಆತನು ಮಾಡಿದ ಯಾವುದಾದರೂ ಅಪರಾಧಕ್ಕಾಗಿಯೋ ಅಲ್ಲ, ಧರ್ಮಶಾಸ್ತ್ರದ ಶಾಪದಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಆತನು ಶಾಪವಾದನು. ಪ್ರಿಯರೇ, ಆತನು ನಮ್ಮನ್ನು ಪಾಪದ ಶಾಪದಿಂದ ಬಿಡಿಸಿದನು, ಪಾಪದ ಶಿಕ್ಷೆಯಿಂದಲೂ ಬಿಡಿಸಿದನು. ನಮ್ಮ ಶ್ರಮೆಯನ್ನು ತಾನು ಕೊಂಡುಕೊಂಡನು. ಯಾಕೆಂದರೆ ನಮಗಾಗಿ ಆತನು
ಪಾಪವಾಗಿ ಮಾಡಲ್ಪಟ್ಟನು. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸುವಿನ ಮರಣಕ್ಕೆ ರೋಮನ್ನರು ಕಾರಣರೋ ಯಹೂದ್ಯರೋ ಎಂಬ ವ್ಯರ್ಥ ಚರ್ಚೆ ನನಗೆ ಬೇಸರ ಹುಟ್ಟಿಸುತ್ತದೆ. ನಾನು ನೀನು ಆತನ ಮರಣಕ್ಕೆ ಕಾರಣರು. ನಮಗಾಗಿ ಕ್ರಿಸ್ತನು ಶಾಪವಾಗಿ ಕ್ರೂಜೆಯಲ್ಲಿ ಸತ್ತನು. ಆದ್ದರಿಂದ ಆತನ ಮರಣಕ್ಕೆ ನಾವೇ ಕಾರಣರು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಧರ್ಮೋಪದೇಶಕಾಂಡ ಪುಸ್ತಕದ 21ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರು ತಿಳಿಸಿದಂಥ ಅಮೂಲ್ಯ ಸತ್ಯಗಳಿಗಾಗಿ ದೇವರನ್ನು ಕೊಂಡಾಡೋಣ. ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 22ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸಹೋದರ ಸಂಬಂಧಿಗಳು, ಮಿಶ್ರ ಮಾಡುವಿಕೆ, ವಿವಾಹಿತ ಕುರಿತು ನಿಯಮಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯವು ಧರ್ಮೋಪದೇಶಕಾಂಡದ ಇನ್ನೊಂದು ಭಾಗದ ಪ್ರಾರಂಭವಾಗಿದೆ. 5ರಿಂದ 7 ಅಧ್ಯಾಯಗಳಲ್ಲಿ ದಶಾಜ್ಞೆಗಳ ಪುನರುಚ್ಚಾರಣೆ ಹಾಗೂ ಅರ್ಥ ವಿವರಣೆಯನ್ನು ನೋಡಿದೆವು. 8ರಿಂದ 21 ಅಧ್ಯಾಯಗಳಲ್ಲಿ ಧಾರ್ಮಿಕ ಹಾಗೂ ರಾಷ್ಟ್ರೀಯ ನಿಯಮಗಳು ನೋಡಿದೆವು. ಪ್ರಿಯರೇ, ಈಗ 22ರಿಂದ 26 ಅಧ್ಯಾಯಗಳಲ್ಲಿ ಕೌಟುಂಬಿಕ ಹಾಗೂ ವೈಯಕ್ತಿಕ ಸಂಬಂಧಗಳ ಕುರಿತಾದ ನಿಯಮಗಳನ್ನು ನೋಡುತ್ತೇವೆ. ಈ ನಿಯಮಗಳಲ್ಲಿ ಅನೇಕವನ್ನು ದೇವರು ಅವರಿಗೆ ಈಗಾಗಲೇ ಕೊಟ್ಟಿದ್ದನು. ಆದರೆ ಈಗ ಜನರು ತಮ್ಮ ಕೌಟುಂಬಿಕ ಹಾಗೂ ವೈಯಕ್ತಿಕ ಸಂಬಂಧಗಳಲ್ಲಿ ಇರಬೇಕಾದ ಕುರಿತ ಸ್ಪಷ್ಟ ನಿಯಮಗಳನ್ನು ನೀಡುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 22ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಸ್ವದೇಶದವನ ಎತ್ತಾಗಲಿ ಕುರಿಯಾಗಲಿ ದಾರಿ ತಪ್ಪಿ ಹೋಗಿರುವುದನ್ನು ನೀವು ಕಂಡರೆ ಕಾಣದವರಂತೆ ಅದನ್ನು ಬಿಟ್ಟು ಹೋಗಬಾರದು. ಅವನ ಬಳಿಗೆ ಅಟ್ಟಿಕೊಂಡು ಹೋಗಿ ಕೊಡಲೇಬೇಕು. ಅವನು ನಿಮಗೆ ದೂರವಾಗಿದ್ದರೆ, ಇಲ್ಲವೇ ಅವನು ಯಾರೋ ಎಂದು ನಿಮಗೆ ತಿಳಿಯದೆ ಹೋದರೆ ಆ ಪಶುವನ್ನು ನಿಮ್ಮ ಮನೆಗೆ ಹೊಡಕೊಂಡು ಬಂದು ಕಾಯಬೇಕು. ಅವನು ಅದನ್ನು ಹುಡುಕುತ್ತಾ ಬಂದಾಗ ನೀವು ಅದನ್ನು ಅವನಿಗೆ ತಿರುಗಿ ಕೊಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದಿನಗಳಲ್ಲಿ ಒಳ್ಳೆ ನೆರೆಯವನಾಗಿರುವುದು ಹೇಗೆಂಬುದರ ಕುರಿತು ತುಂಬ ಕೇಳಿದ್ದೇವೆ. ಇಸ್ರಾಯೇಲ್ಯರ ದಿನಗಳಲ್ಲಿ ಒಳ್ಳೆ ನೆರೆಯವನಾಗಿರುವುದು ಹೇಗೆಂಬುದನ್ನು ದೇವರು ಹೇಳುತ್ತಿದ್ದಾನೆ. ಫ್ರಾಂಕ್ಲಿನ್ ರೂಸ್ ವೆಲ್ಟ್ ಒಳ್ಳೆ ನೆರೆಯವನ ಸೂತ್ರಗಳನ್ನು ಜಾರಿಗೆ ತಂದಾಗ ಎಲ್ಲ ಪಂಡಿತರು, ವರದಿಗಾರರು ಇದು ಹೊಸದಾದದ್ದೆಂದು ಹೇಳಿದರು. ಅವರು ರೋಸ್ವೆಲ್ಟನನ್ನು ಮೆಸ್ಸಿಯನೆಂದು ಹೊಗಳಿ ಅದ್ಭುತವಾದ ಸೂತ್ರಗಳನ್ನು ತಂದಿದ್ದಾನೆ ಎಂದು ಹೇಳಿದರು. ಆದರೆ ಈ ಒಳ್ಳೆ ನೆರೆಯವನ ಸೂತ್ರಗಳು ಮೋಶೆಯ ಕಾಲದಿಂದಲೂ ಅದಕ್ಕಿಂತಲೂ ಹಿಂದಿನಿಂದಲೂ ಇದ್ದದ್ದೇ ಆಗಿತ್ತು. ಪ್ರಿಯರೇ, ಅದು ನಿತ್ಯತ್ವದ ದೇವರ ಸಿಂಹಾಸನದ ಕಾಲದಿಂದಲೂ ಇದೆ. ಒಳ್ಳೆ ನೆರೆಯವನ ಸೂತ್ರಗಳನ್ನು ನಾವು ನಮ್ಮ ದೈನಂದಿನ ಜೀವಿತಗಳಲ್ಲಿ ಅನುಸರಿಸಬೇಕೆಂದು ದೇವರು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕ 22ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಸ್ವದೇಶದವನ ಕತ್ತೆಯಾಗಲಿ ಎತ್ತಾಗಲಿ ದಾರಿಯಲ್ಲಿ ಬಿದ್ದಿರುವುದನ್ನು ನೀವು ಕಂಡರೆ ಕಾಣದವರಂತೆ ಹೋಗದೆ ಅವನಿಗೆ ಸಹಾಯ ಮಾಡಿ ಎಬ್ಬಿಸಬೇಕು. ನೆರೆಯವರ ಕಡೆಗೆ ಅಸಡ್ಡೆ ಭಾವ ತೋರಿಸಬಾರದು. ಅವನ ಸಮಸ್ಯೆಗಳಿಗೂ ನಮಗೂ ಸಂಬಂಧವೇ ಇಲ್ಲದಂತೆ ವರ್ತಿಸಕೂಡದು. ತಮ್ಮಿಂದಾದ ಸಹಾಯ ನೀಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ ಅಲ್ಲವೇ? ದೇವರು ನಮ್ಮ ಜೀವಿತಕ್ಕೆ ಬೇಕಾದ ಅನೇಕ ಒಳ್ಳೆಯ ಸತ್ಯಗಳನ್ನು ತಿಳಿಸಿದ್ದಾನೆ. ನಮ್ಮ ಸಂಬಂಧಗಳು ಹೇಗಿದೆ? ನೆರೆಯವರೊಂದಿಗೆ ಮತ್ತು ದೇವರೊಂದಿಗೆ ನಾವು ಒಳ್ಳೆಯ ಸಂಬಂಧದಲ್ಲಿ ಜೀವಿಸುವುದಾದರೆ ನಿಜವಾಗಿ ನಾವು ಆತನ ಸಾಕ್ಷಿಗಳಾಗುತ್ತೇವೆ. ಒಂದು ವೇಳೆ ತಪ್ಪಿರುವುದಾದರೆ ಈ ಕೃಪಾ ಸಮಯದಲ್ಲಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ, ದೇವರಾತ್ಮನ ತುಂಬಿಸಲ್ಪಟ್ಟವರಾಗಿ ನಿಜವಾದ ಒಳ್ಳೆಯತನದಿಂದ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಕರ್ತನಲ್ಲಿ ಪ್ರಿಯರೇ, ಧರ್ಮೋಪದೇಶಕಾಂಡ ಪುಸ್ತಕದ 20ನೇ ಅಧ್ಯಾಯದ ಪ್ರಾರಂಭದಿಂದ 22ನೇ ಅಧ್ಯಾಯದ 4ನೇ ವಚನದವರೆಗೆ ಧ್ಯಾನ ಮಾಡಿದ್ದೇವೆ. ದೇವರು ತನ್ನ ಜನಾಂಗವಾದ ಇಸ್ರಾಯೇಲರ ಪ್ರತಿಯೊಂದು ಹಂತದಲ್ಲಿ ಅವರ ಅಭಿವೃದ್ಧಿಯ ಬಗ್ಗೆ ಆಲೋಚಿಸಿ ನಿಯಮಗಳನ್ನು ತಂದರೂ ಕೂಡ ಅವರು ಆತನನ್ನು ತಿಳಿದುಕೊಳ್ಳಲಿಲ್ಲ. ಕೊನೆಗೆ ಆತನು ತನ್ನ ಮಗನನ್ನು ಶಾಪಗ್ರಸ್ತನಾಗಿ ಮಾಡಿ ಲೋಕದ ಎಲ್ಲ ಜನರಿಗೆ ಅವರ ಪಾಪಗಳಿಂದ ಬಿಡುಗಡೆ ಮಾಡಿದನು. ಆತನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಬಿಡುಗಡೆ ಹೊಂದಿದವರಾಗಿ ಜೀವಿಸಿದಾಗ ಮಾತ್ರ ದೇವರ ರಾಜ್ಯ ಪ್ರವೇಶಿಸುತ್ತೇವೆ. ಈ ಸತ್ಯಕ್ಕೆ ವಿಧೇಯರಾಗಿ ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ.
ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ನೀನು ಲೋಕವನ್ನು ಪ್ರೀತಿ ಮಾಡಿದ್ದಿ. ಈ ಲೋಕದಲ್ಲಿರುವಂಥ ಪ್ರತಿ ಒಬ್ಬೊಬ್ಬ ಮನುಷ್ಯರನ್ನು ನೀನು ಉಂಟು ಮಾಡಿದ್ದಲ್ಲದೆ ಅವರನ್ನು ಪ್ರೀತಿ ಮಾಡ್ತಾ ಬಂದಿದ್ದಿ, ಅದಕ್ಕಾಗಿ ಸ್ತೋತ್ರ. ಪಾಪದ ಬಂಧನದಲ್ಲಿರುವಂಥ ಪ್ರಿಯ ಜನರನ್ನು ಬಿಡಿಸಿ ಅವರಿಗೆ ನಿತ್ಯ ಜೀವವನ್ನು ಕೊಡಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಎಂತಹ ಅಮೂಲ್ಯವಾದ ಸತ್ಯವನ್ನು ನಾವು ಅರಿತುಕೊಂಡಿವೆಲ್ಲವೇ? ಈಗಲೇ ಕರೆ ಮಾಡಿರಿ, ತಿರುಗಿ ಭೇಟಿಯಾಗೋಣ. ವಂದನೆಗಳು.